ಇಲ್ಲಿ ಹೊಸದಾಗಿ ನಾನು ಅಕ್ಕಿ ರೊಟ್ಟಿ ಮಾಡೋದು ನೋಡತೀನಿ. ಇದನ್ನ ಆಕ್ಚುಲಿ ಅಕ್ಕಿ ರೊಟ್ಟಿನೂ ಅಲ್ಲ. ಅಂದ್ರೆ ಅನ್ನದ ರೊಟ್ಟಿ ಅನ್ಬೋದು. ಇದು ರಾತ್ರಿ ಉಳಿದಿದ್ದ ಅನ್ನದ್ಲೇ ಇವ್ರು ಮಾಡ್ಲಿಕತ್ತಾರ. ಇದು ರೊಟ್ಟಿ ಮಷೀನ್ ಫುಲ್ ಒತ್ತಿ ಒತ್ತಿ ಮಾಡ್ಲಿಕತ್ತಾರ. ದಿಸ್ ಈಸ್ ರಿಯಲಿ ನ್ಯೂ ಫಾರ್ ಮೀ. ಇದು ಕೂರ್ಗ್‌ನಾಗ ಮಾಡ್ಲಿಕತ್ತಾರ. ಸೊ ಇವ್ರು ಕೂರ್ಗ್‌ನಾಗ ಹಿಂಗೆ ಮಾಡ್ಲಿಕತ್ತಾರ. ಸೊ ನಾನು ಟ್ರೈ ಮಾಡ್ಲಿಕತ್ತೀನಿ ರೊಟ್ಟಿ. ನೋಡ್ರಿ ನಮ್ದು ರೊಟ್ಟಿ ಆಗೈತೆ ಇಷ್ಟ ಆಗೈತೆ. ನಾನು ಮೂರನೇದ ಸಾಕಾ ಇನ್ನು ಬೇಕು ಅನ್ಸುತ್ತಲ್ಲ. ಫೈನಲಿ ನಮ್ಗೆ ಇಷ್ಟಪಟ್ಟು ರೊಟ್ಟಿ ರೆಡಿ ಐತಿ. ಇವೆಂಟ್ ಪ್ಲಾನರ್ ಏನೋ ಹೊಸ ಇನ್ವೆನ್ಷನ್ ಮಾಡಾದನ್. ತೋರಿಸ್ ಏನ್ ತಗೊಂಡ್ ಬಂದಿ? ಇಟ್ಸ್ ಅ ನ್ಯಾಚುರಲ್ ರಿಸೋರ್ಸ್. ಓ ಏನ್ ಮಾಡ್ತೀವಿ ಅಲ್ಲೇ? ಇದರಲ್ಲಿ ತಗೊಂಡೋಗಿ ಬಂದವ್ರಿಗೆ ಎಲ್ಲರಿಗೂ ವೆಲ್ಕಮ್ ಆಗಿ ತಲೆ ಮೇಲೆ ಇಡೋದು. ಓಕೆ ಓಕೆ, ಯಾ ಇಟ್ ಸೌಂಡ್ಸ್ ಗುಡ್ ಜಾಬ್ ಅಭಿಷೇಕ್. ಥ್ಯಾಂಕ್ ಯು. ಆಮೇಲೆ ಇಲ್ಲಿ ನೋಡಿ, ಈ ಮರ ನೋಡಿ, ಈ ಮರ ಎಷ್ಟು ಚೆನ್ನಾಗಿದೆಲ್ಲ. ಇದನ್ನೊಂದೆರಡು ರೊಂಬೆ ಕಟ್ ಮಾಡ್ಕೊಂಡು ತಗೊಂಡಾಗ ಹಾರ್ಚ್ ಮೇಲೆ ಹಿಂಗೆ ಆ ಕಡೆ ಇರೋದು. ಚಿಕ್ಕದಿರ್ಬೇಕಲ್ಲ ಅದು? ಸ್ವಲ್ಪ ಚಿಕ್ಕದಷ್ಟೇ. ಕರೆಕ್ಟ್. ಅದನ್ನ ಕಟ್ ಮಾಡಿ ತಗೊಂಡೋಗಿ ನೇತಾಕದಷ್ಟು ತುಂಬಾ ಚೆನ್ನಾಗಿ ಕಾಣ್ತದೆ. ಸಾಕಾಶ್ ನ್ಯಾಚುರಲ್ ಡಿಸೈನ್ ಪರ್ಪಸ್ ನಾವು ಯೂಸ್ ಮಾಡಬಹುದು. ಹೌದು. ಬೇಕಾದ್ರೆ ಇದಕ್ಕೆ ನಾವು ಇಲ್ಲಿ ನೋಡಿ, ನಾನು ತೋರಿಸ್ತೀನಿ ಈಗ. 100-120 ರೂಪಾಯಿ ಹೇಳ್ತಿದ್ರು ಅದನ್ನ. ಸಾಕಾಶ್ ನೋಡಿದವ್ರು ಯಾರಾದ್ರೂ ಬಂದ್ರಿ? ಯಾರೋ ಬಂದ್ರು, ಅಭಿಷೇಕ್ ಯಾರೋ ಬಂದ್ರು. ಏನೇನೋ ಸಿಕ್ತು ನಮ್ದು ಇವೆಂಟ್. ಈಗ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಈಗ ಕ್ರೇಜಿ ಹೂ ತಗೊಂಡ್ ಬಂದ ಅಭಿಷೇಕ್ ಅಲ್ಲಿಂದ, ಅಂದ್ರೆ ಅಲ್ಲಿ ಅದೇ ಅಲ್ಲಿಂದ. ಚೆನ್ನಾಗೈತಿ ಬೊಕೆ. ನೋಡೋಣ ಇದನ್ನ ಎದ್ರೊಳಗಡೆ ನಾವು ಯೂಸ್ ಮಾಡ್ಕೊಂತೀವಂತ. ಅಡ್ಡು ಗಡ್ಡು ಅಂತಿರ್ತೀರ. ಹಾಯ್ ಹೇಳ್ಬೇಕು. ಯಾರ್ ನೀನು? ಖುಷ್. ಏನ್ ಮಾಡ್ತೀವಿ ಇವತ್ತು ನಾವು ಸಂಜಿಕ ಈವ್ನಿಂಗ್? ಬಾ, ಇವತ್ತು ಏನ್ ಮಾಡ್ತೀನಿ ಇಂದ? ಏನೈತ್ ಫಂಕ್ಷನ್? ಏನೈತಿ ಇವತ್ತು? ಬರ್ತಡೇ? ಎಲ್ಲೈತಿ? ಯಾರ್ದು ಬರ್ತಡೇ? ನಿಂದ. ಹಲೋ ಎವ್ರಿವನ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಯಾವ ರೆಸಾರ್ಟ್ ಇದು? ದೇವ್ಸ್ ರೆಸಾರ್ಟ್, ಮಡಿಕೇರಿ, ಕೂರ್ಗ್ನಾಗ ಬಂದೀವಿ. ಯಾಕಂತ ಫುಲ್ ನಿಮಗೆ ಇನ್ ಡೀಟೇಲ್ ಆಗಿ ಆಮೇಲೆ ಗೊತ್ತಾಗ್ತೈತಿ. ನೋಡ್ಕೋತ ಹೋಗ್ರಿ. ಇದು ಫುಲ್ ಖಾಲಿ ಸೆಟಪ್ ಐತೆ. ಫಸ್ಟ್ ಫುಲ್ ನೋಡ್ಕೊಂಬಿಡ್ರಿ ಈಗ. ಸೊ ಇದು ಫುಲ್ ಹೆಂಗೆ ಕನ್ವರ್ಟ್ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಫುಲ್ ಖಾಲಿ. ಇಲ್ಲೆಲ್ಲ ರೌಂಡ್ ಟೇಬಲ್ಸ್ ಇದಾವ. ಅದು ಸ್ಟೇಜ್ ಐತಿ. ಒಳಗೆ ನಮಗೆ ಒಂದು ಫ್ರೂಟ್ ಸಿಕ್ಕೈತಿ. ಇದ್ರ ಹೆಸರು ಫ್ಯಾಷನ್ ಫ್ರೂಟ್ ಅಂತ. ಫುಲ್ ಹಲ್ಕ ಐತಿ. ಡೈನಿಂಗ್ ಏರಿಯಾ, ಫುಲ್ ರೆಸಾರ್ಟ್ ಟೂರ್ ಮಾಡ್ಲಿಕ್ಕತ್ತೀವಿ ನಾವು. ಫುಲ್ ಲೊಕೇಶನ್ ಫುಲ್ ನೋಡಾತೀವಿ. ರೆಸಾರ್ಟ್ ಅದು ಎಲ್ಲಿ ಏನು ಹೆಂಗೈತಂತ. ಸೊ ಯಾವ ಪ್ಲೇಸಿಗೆ ಏನು ಅರೇಂಜ್ ಮಾಡ್ಬೋದಂತ. ಇಲ್ಲೂ ಡೈನಿಂಗ್ ಏರಿಯಾ ಐತೆ, ಬರ್ರಿ. ಸಣ್ಣದೈತಿ ಡೈನಿಂಗ್ ಏರಿಯಾ. ಬ್ಯಾಂಡ್ ಬಾಜಾ ಏನಂತಾರ ನಿನಗ? ಡಿಸ್ಕೋ. Are you gonna kiss me? 'Cause you're taking me home. It's 4 in the morning. Are we doing this wrong? This weekend I saw you through eyes that I knew. It got me falling for you. ಫುಲ್ ಡಿಸ್ಕಷನ್ ನಡೀಲಿಕತ್ತೈತಿ ನಮ್ಮ ಗ್ಯಾಂಗ್ ಅದ. ಏನ್ ಡಿಸ್ಕಸ್ ಮಾಡ್ಲಿಕತ್ತೀರಿ? ಹೆಂಗ್ ನಡ್ದೈತಿ ಡಿಸ್ಕಷನ್? ಫೈರ್ ಕ್ಯಾಂಪ್. ಇವನೇ ಬರ್ಡೇ ಬಾಯ್ ತಾನೇ ಫೈರ್ ಕ್ಯಾಂಪ್ ನಡ್ಸ್ಲಿಕತ್ತಾನ. ಈಗ ನಾ ಹಿಂಗ ಅಳ್ಳಾಡ್ತಿದ್ದೀನಿ. ಹೊಡೆದು ಬಿಡು ನನಗ. ಯಾಕೆ ಅಳ್ತಿದಿ? ಸಿಕ್ಕಿದ ಚಾನ್ಸ್ ಬಿಡಬಾರ್ದಂತ ಒಟ್ಟು ಡಿ ಜೆ ಹಚ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಫುಲ್ ಮಜಾ ಮಾಡ್ಕೊಂಡು ನಮ್ಮ ಕೆಲಸ ವರ್ಕ್ ಹಾಗೆ ನಡೆಯತೈತಿ.
ಹಾಗೆ ಟೇಬಲ್ಸ್ ಮೇಲೆ ವರ್ಕೌಟ್ ನಡಿಲಿಕ್ಕತ್ತೈತಿ. ಯಾರು ಇಲ್ಲ ಮಾಡ್ಲಿಕ್ಕೆ. ಇವಾಗ ನಮ್ದು ಫುಲ್ ಟೇಬಲ್ ಅರೇಂಜ್ ಆಗೈತಿ. ಇದ್ರ ಮೇಲೆ ಒಂದು ಸ್ವಲ್ಪ ಕರ್ಟನ್ಸ್ ಅದೆಲ್ಲ ಹಾಕ್ಬೇಕು. ಆಮೇಲೆ ಮತ್ತೆ ಮುಂದೆ ನೋಡೋಣ ಏನಾಗ್ತೈತಿ. ಈಗ ಮಟೀರಿಯಲ್ಸ್ ಇಳಿಸ್ಲಿಕ್ಕತ್ತಾರೆ ಎಲ್ಲಾನು. ನಮ್ದು ಹಾಫ್ ಮುಗ್ದೈತಿ ಕೆಲಸ, ಇನ್ನೂ ಐತಿ. ಲೈಟ್ ಅರೇಂಜ್ ಮಾಡ್ಲಿಕ್ಕತ್ತಾರ, ಸ್ಟ್ಯಾಂಡ್ಸ್ ಇವ. ಇದು ಮೇನ್ ಬ್ಯಾಕ್ ಡ್ರಾಪಿಗೆ ಏನೈತಲ್ಲ ಅದನ್ನ ಸಪೋರ್ಟ್ ಕೊಡ್ಲಿಕ್ಕೆ ಇದನ್ನ ಅರೇಂಜ್ ಮಾಡ್ಲಿಕ್ಕತ್ತಾರ. ಬ್ಯಾಕ್ ಡ್ರಾಪದ ಕೆಲಸ ನಡೆಯತೈತಿ. ಇಲ್ಲಿ ಸ್ಟೇಜ್ ಇನ್ನೂ ಅರ್ಧಂಬರ್ಧ ಆಗೈತಿ. ಸೊ ನೆಕ್ಸ್ಟ್ ಟೇಬಲ್ಸ್ ಆಲ್ಮೋಸ್ಟ್ ರೆಡಿ ಐತಿ, ಬಟ್ ಚೇರ್ಸ್ ಇನ್ನೂ ಹಾಕ್ಬೇಕು ನಾವು. ಅಲ್ಲಿ ಲೈಟಿಂಗ್ಸ್ ಎಲ್ಲ ನಡೆಯತೈತಿ ನೀಟಾಗಿ, ಲೈಟ್ಸ್. ಇದಿಷ್ಟು ಹಾಫ್ ವರ್ಕ್. ಆಫ್ಟರ್ನೂನ್ ಎಷ್ಟು 3 o'clock ಆಗೈತಿ. ಅದಕ್ಕೆ ನಾವೆಲ್ಲರೂ ಆರೆಂಜ್ ತಿನ್ನತ್ತೀವಿ. ನಮ್ಮ ಲೀನಾ ಅವ್ರ ಫಾದರ್ ತಂದ್ಕೊಟ್ಟಿದ್ರು. ಸೊ ತಿನ್ಕೋತ ಕೂತೇವೆ. ನಮ್ದು ವರ್ಕ್ ಹಾಗೆ ವರ್ಕ್ ಇನ್ ಪ್ರೋಗ್ರೆಸ್. ಲೈಟ್ ಅರೇಂಜ್ಮೆಂಟ್ಸ್ ಅದ ಸೆಟಪ್ ಫುಲ್ ನಡಿಲಿಕ್ಕತೈತಿ ನೀಟಾಗೆ. ಈಗೇನು ಕಾಣಿಸಲ್ಲ, ಆಮೇಲೆ ಕಾಣಿಸ್ತೈತಿ. ಸೊ ಬೇಕ್ರಿನಾಗ ಸ್ವಲ್ಪ ತೊಗೊಳೋದಿತ್ತು ಸಾಮಾನು, ಅದನ್ನು ತೊಗೊಳ್ಲಿಕ್ಕತ್ತೀವಿ. ಇದೆಲ್ಲ ನಮ್ದು ಲಗೇಜ್. ಕ್ಲೋಸ್. ಟೊಮೆಟೊ ಮಧ್ಯಾಹ್ನ ಒಳಗೆ ಇಷ್ಟೆಲ್ಲ ಪ್ರಿಪೇರ್ ಮಾಡಿದಾರು. ಸಮೋಸ ಇದು ಎಲ್ಲಿ ಬಬಲ್ಸ್ ಬರೋದಿಲ್ಲ. ಇದು ನಮ್ಮ 5 ಪೆಡೆಸ್ಟಲ್ಸ್ ಓಪನ್ ಮಾಡಿ ಇಟ್ಬಿಟ್ಟೆ ಆಲ್ರೆಡಿ. ನಮ್ದು ಡೆಕೋರೇಷನ್ ಒಳಗಡೆ ಇನ್ನೂ ಹಾಫ್ ಕೆಲಸನೂ ಮುಗ್ದಿಲ್ಲ. ಈಗ ಸ್ವಲ್ಪ ಸ್ಟಾರ್ಟ್ ಆಗ್ಲಿಕ್ಕೆ ಸಣ್ಣಾಗಿ. ನೋಡೋಣ ಮುಂದೆ ಹೆಂಗೆ ಹೋಗ್ತೈತಿ. ನಾನು ನಿಮಗೆ ಮತ್ತೆ ತೋರಿಸ್ತೀನಿ ಅಂತ. ಇವಾಗ ನಾವು ಬಲೂನ್ಸ್ ಇದು ಮಾಡ್ತೀವಿ, ಬಲೂನ್ ಡೆಕೋರೇಷನ್. ಇಲ್ಲೋ ಒಂದು ಲೆಫ್ಟ್ ರೂಮ್ನಾಗ ಐತಲ್ಲ ಬಲೂನ್ ಬ್ಲೋ ಮಾಡ್ಲಿಕ್ಕೆ ಹತ್ತಾರ. ಬರ್ರಿ ಚೆಕ್ ಮಾಡೋಣ ಅಂತ. ಎಲ್ಲ ಬಲೂನ್ಸ್, ಇಲ್ಲೂ ಇಷ್ಟೊಂದು ಬಲೂನ್ಸ್, ಇಲ್ಲಿ ಸ್ವಲ್ಪ ಥಿಂಗ್ಸ್, ಇಲ್ಲಿ ಡಿಫ್ರೆಂಟ್ ಬಲೂನ್ಸ್, ಇದು ಕ್ಯಾಂಡಲ್ಸ್. ಇವಾಗ ನಾನು ಬಲೂನ್ ಬ್ಲೋ ಮಾಡಕ್ಕೆ ಟ್ರೈ ಮಾಡ್ತೀನಿ. ಇದು ಮಷಿನ್ ಐತಿ, ಇದನ್ನು ಸುಮ್ಮನೆ ಹಿಂಗೆ ಇಟ್ಬಿಡೋದ. ಇದ್ರಾಗ ಲಾಕ್ ಮಾಡಿ ಪ್ರೆಸ್ ಮಾಡೋದು. ಸ್ಟೇಜ್ ರೆಡಿ ಆಯ್ತಾ. ಮತ್ತು ಇಲ್ಲಿ ಫುಲ್ ಕಾರ್ಪೆಟು ಹಾಕ್ಯಾರ. ಸೊ ಲೈಟ್ಸ್ ಈವ್ನಿಂಗ್ ಆನ್ ಮಾಡ್ತಾರೆ, ನೈಟ್ ಆಯ್ತಂದ್ರೆ. ಸೊ ಫುಲ್ ಮಸ್ತ್ ಕಾಣಿಸ್ತೈತಿ, ನೋಡ್ಬೋದು ನೀವು. ಚಂದ ಕಾಣಿಸತೈತಲ್ಲ. ಆಲ್ರೆಡಿ ಟೈಮ್ ಎಷ್ಟು 5:30 ಆಗಿಬಿಟ್ಟೈತಿ. ಬಟ್ ಸ್ಟಿಲ್ ಅವರ್ ವರ್ಕ್ ಈಸ್ ನಾಟ್ ಎಟ್ ಡನ್. ಮಾಡತ್ತೀವಿ ಹಾಗೆ ಒಂದೊಂದು. ಸೊ ಇಲ್ಲಿ ನಾನು ನಿಮಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಇನ್ ಕೇಸ್ ನಿಮಗೂ ಏನಾದರೂ ಮಾಡಿಸ್ಕೊಳ್ಳೋದಿತ್ತಂದರೆ ಈ ಥರ ಇವೆಂಟ್ಸ್ ಕಾಂಟ್ಯಾಕ್ಟ್ ಮಾಡ್ಬೋದು. ಕೆಳಗಡೆ ನಂಬರು ಕೊಟ್ಟಿರ್ತೀನಿ. ಆಮೇಲೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜು ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿರಿ. ಅವ್ರದ್ದು ಅನ್ನೋಕ್ಕಿಂತ ನಮ್ಮದೇ. ಎಸ್, ಯು ಹರ್ಡ್ ರೈಟ್. ಸೊ ಎಂಡ್ ಆಫ್ ದ ಡೇ ನಿಮಗೆ ಫುಲ್ ಗೊತ್ತಾಗುತ್ತೆ ಯಾವ ಥರ ಕಾಣಿಸ್ತೈತಂತ. ಚೆಕ್ ಮಾಡ್ತೀರಿ. ನಮಗೈತಲ್ಲ ಇದ್ರೊಳಗೆ ಹಾಕೋದೈತಿ. ಸೊ ನಾವು ಜುಗಾಡ್ ಏನು ಮಾಡತ್ತೀವಿ ಅಂತಂದ್ರೆ ಕಲ್ಲು ಹಾಕ್ಲಿಕ್ಕತ್ತೀವಿ. ಯಾಕಂತಂದ್ರೆ ಅದು ಫುಲ್ ಇದು ಲೈಟ್ ವೇಟ್ ಐತಿ, ಪ್ಲಾಸ್ಟಿಕ್ ಇದು. ಬಟ್ ಫ್ಲವರ್ಸ್ ಫುಲ್ ಹೆವಿ ಐತಿ. ಅದಕ್ಕೆ ನಾವು ಒಳಗಡೆ ಕಲ್ಲು ಹಾಕಿವಿ. ಹಾಕ್ಬೇಡಿ ಬ್ರೋ, ಕೊಳೆ ಆಗ್ಲಿ, ಬಟ್ ಅದು ಸ್ಟ್ಯಾಂಡ್ ಆಗತ್ತಿಲ್ಲಲ್ಲ, ನಿಂತು ಬಿಡುತ್ತೆ. ನೀರು ಹಾಕಿದ್ರೆ ಅದೇನೋ ಹೊಸ ಬರ್ತೀವಿ. ಬಿತ್ತು ಲೈಟ್ಸ್ ಆನ್ ಆಗ್ಬಿಟ್ಟವು. ಇಲ್ಲೆಲ್ಲ ನಮ್ಮ ಸಾಮಾನು ಇದಾವ. ಆ್ಯಂಡ್ ಪೆಡೆಸ್ಟಲ್ ಇರಲಿ ಆ್ಯಂಡ್ ಬಟರ್ಫ್ಲೈ ಐತಿ. ಇದು ಹಿಂಗೆ ಕಾಣಿಸತೈತಿ. ಇನ್ನು ನೈಟ್ ಆಯ್ತಂದ್ರೆ ಫುಲ್ ಮಸ್ತ್ ಕಾಣಿಸ್ತೈತಿ ಅಲ್ಲ. ಸೊ ಐ ಆಮ್ ಎಕ್ಸೈಟೆಡ್. ನನಗೆ ಭಾಳ ಖುಷಿ ಆಗ್ಲಿಕ್ಕೈತಿ. ಇಂಚರಸ್ ಆಕ್ಟಿವಿಟಿ ಮಾಡ್ತಿದ್ದಾನೆ ಅಭಿಷೇಕ್. ಪೈಪಲ್ಲಿ ಇದೆ ಅದು. ಒಳ್ಳೆ ಇದು ಇಲ್ಲ ಅದು ಬ್ರೋ. ಫುಲ್ ಎಲ್ಲ ಲೋ ಲೆವೆಲ್ದ ಆಕ್ಟಿವಿಟೀಸ್ ಐತೆ, ಆರಾಮ್ಸೆ ಆಡ್ಬೋದು. ಅಲ್ಲ ನನ್ನ ಪ್ರಕಾರ ಅದು ಕಬ್ಬಣ ತುಕ್ಕಿಡಿ ಅವ್ರು ಸುಮ್ಮನೆ ಅಪಿಯರೆನ್ಸಿಗೆ ಹಾಕ್ಯಾರ ಅನ್ಕೋತೀನಿ. ಸೈಕಲ್ ಮಾರು ಸೋನಾಡಿ ಸೈಕಲ್. 4 ಜನ ಸೀಟ್ ಇದ್ 4 ಜನ ಕುಂತೀವಿ ನಾವು. ಓಹೋ ಇವೆಂಟ್ ಪ್ಲಾನರ್ಸ್ ದ ಟಾಕಿಂಗ್ಸ್.
6:30 ಆಗೈತಿ ಟೈಮ್. ನಾವು ಫುಲ್ ಫ್ರೆಶ್ ಅಪ್ ಆಗಬೇಕಂತ ರೂಮ್ ಎಂಟ್ರಿ ಕೊಡ್ಲಿಕತ್ತೀವಿ. ಎಂಟ್ರಿ ಸೊ ಇಲ್ಲಿ ವಾಶ್ರೂಮ್. ನಾವೆಷ್ಟೇ ಕೆಲಸ ಮುಗಿಸಿದ್ರೂ ಅದು ಮುಗಿಯಲ್ಲ. ಸೊ ಲಾಸ್ಟ್ ಒಂದು DIY ರೆಡಿ ಮಾಡೋದಿತ್ತು. ಸೊ ಆಲ್ರೆಡಿ ಅದನ್ನು ತೊಗೊಂಬಂದಿದ್ವಿ ನಾವು. ನಾನು ಅದನ್ನು ಜಸ್ಟ್ ಕಟ್ ಆ್ಯಂಡ್ ಪೇಸ್ಟ್ ಮಾಡ್ಲಿದ್ದೀನಿ. ಸೊ ಕಟಿಂಗು ಆಲ್ರೆಡಿ ಮಾಡ್ಕೊಂಬಂದಿದ್ದೆ. ಲಾಲಿಪಾಪ್ ಒಂದು ಅಟ್ಯಾಚ್ ಮಾಡೋದಿತ್ತು ನನಗೆ. ಇದೊಂಥರ ಯೂನಿಕ್ ಅನ್ನಿಸ್ತೈತೆ ಐಡಿಯಾ. ಸೊ ಇದನ್ನು ಹೊಸದಾಗಿ ಟ್ರೈ ಮಾಡ್ಬೇಕಂತ ಮಾಡಿದ್ವಿ. ಮಕ್ಳಿಗೆ ಹೆಂಗೆ ಇಷ್ಟ ಆಗುತ್ತೆ ಐಡಿಯಾ ಇಲ್ಲ, ಬಟ್ ಐ ಹೋಪ್ ಅವ್ರಿಗೆ ಭಾಳ ಇಷ್ಟ ಆಗುತ್ತಂತ. ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಬಾಕ್ಸ್ ತಿಳಿಸಿ ಈ ಐಡಿಯಾ. ನಾನು ಒಂದು ಥೀಮಿಗಂತ ರೆಡಿ ಮಾಡಿ ಇಟ್ಕೊಂಡಿನಿ, ಒಂಥರ ಡಿಫ್ರೆಂಟಾಗಿ ಇರಬೇಕಂತ. ಸೊ ಇಲ್ಲಿ ಲಾಲಿಪಾಪ್ಸ್ ಅದಾವ, ಒಂದು ಸ್ವಲ್ಪ ಫೋಟೋ ಸ್ವಲ್ಪ ಯೂನಿಕ್ ಆಗಿರ್ಬೇಕಂತ. ಸೊ ಇಲ್ಲಿ ನಮ್ಮದು ಫುಲ್ ಡೆಕೋರೇಟ್ ಫುಲ್ ಕಂಪ್ಲೀಟ್ ಆಗೈತಿ. ನಾನು ನಿಮಗೆ ತೋರಿಸ್ತೀನಿ ಅಂತ ಬರ್ರಿ. ಸೊ ಇಲ್ಲೈತಿ ನಮ್ಮ ಎಂಟ್ರನ್ಸ್, ಬಟ್ ಇಲ್ಲಿ ಒಂದು ಸ್ವಲ್ಪ ವರ್ಕ್ ಇನ್ ಪ್ರೋಗ್ರೆಸ್ ಐತಿ. ಸೊ ಗೈಸ್, ವೆಲ್ಕಮ್ ಟು ದ ಬರ್ತ್ಡೇ ಆಫ್ ಕುಶಂತ್. ಸೊ ದಿಸ್ ಈಸ್ ಅವರ್ Instagram ID. ಪ್ಲೀಸ್ ಡೂ ಫಾಲೋ. ಆ್ಯಂಡ್ ನಿಮ್ಗೆ ಏನಾದರೂ ಕ್ವಾರಿ ಇತ್ತು ಅಂತಂದರೆ ಕೇಳ್ರಿ, ಡೆಫಿನೆಟ್ಲಿ ಮಾಡ್ತೀವಿ. ಫ್ರೆಂಡ್ಸ್ ಫುಲ್ ಪ್ರಿಪ್ರೇಷನ್ ಆಗ್ಲಿಕ್ಕೈತಿ. ವೆಲ್ಕಮ್ ಎಂಟ್ರಿಗೆ ಪ್ರಿಪೇರ್ ಮಾಡ್ಲಿಕ್ಕತ್ತಾರ ನಮ್ಮ ಬ್ಯೂಟಿಫುಲ್ ವುಮೆನ್ಸ್ ರೆಡಿ ಆಗ್ಬಿಟ್ಟಾರ. This is our final look. Love to chat right now before I get high. When you gaze into my eyes, I feel like I'm on cloud nine. Breathing harder than 4th of July. I think I can go all night, yeah. The way you bite your lips, blush and smile you give, you're just so stunning. ಇವರು ಬಂದ್ರು. ಗುಡ್ ಗುಡ್ ಗುಡ್. ಬಂದ್ರು. ಕುಶನ್ ಕಡೆ ಇಲ್ಲ. ಇಷ್ಟೊಂದೆಲ್ಲ ಕಲೆಕ್ಟ್. ಓಕೆ. 4 to 5 ಗೇಮ್ಸ್ ಮಕ್ಳಿಗೆ ಆಟ ಆಡಿಸಿದ್ವಿ. ಮಕ್ಳಿಗೆ ಫುಲ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಎಂಟರ್ಟೈನ್ಮೆಂಟ್. ಮಕ್ಳಿಗೆ ಆಟ ಆಡಿಸಿದ್ವಿ, ಮಹಿಳೆಯರಿಗೆ ಹೆಂಗೆ ಬಿಡಕ್ಕೆ ಬರ್ತದೆ, ಅದಕ್ಕೆ ನಮ್ಮ ಕ್ಯೂಟ್ ಆ್ಯಂಡ್ ಬ್ಯೂಟಿಫುಲ್ ವುಮೆನ್ಸಿಗೂ ಗೇಮ್ಸ್ ಆಟ ಆಡಿಸಿದ್ವಿ. 물을 붙여요 비밀의 나만의 초콜릿 그대 차가운 몸을 녹일 때 나는 초콜릿을 녹여요 비밀의 나만의 초콜릿 비스켓도 아니야 쿠키는 더욱 아니지 내 달콤한 그대에게 초콜릿이 어울려 한 입에 쏙 들어갈 때에 마법의 주문을 외운다 나를 사랑하게 될 거야 ಫಂಕ್ಷನ್ ಮುಗಿಸ್ಕೊಂಡು ಇವತ್ತು 5:30 ಆಗೈತಿ. ಬೆಳಗ್ಗೆ ನಾವು ಸ್ಟಾಪಿಗೆ ಬಂದು ಬೆಂಗಳೂರಿಗೆ ಬಸ್ ಹಿಡ್ಯಾಕ. ಓಕೆ, ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣ. ಬಾಯ್. 대신 전하고 있어 아직도 ದೇವ್ ರೆಸಾರ್ಟ್ನಲ್ಲಿ ನಡೆಸಲಾಯಿತು. ಈವೆಂಟ್ ಕ್ರೂನವರು ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಅಕ್ಷತಾ ಅವರು ಆ್ಯಂಕರಿಂಗ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಅದು ಕೇಳೋದಕ್ಕಿಂತ ತುಂಬಾ ಖುಷಿ ಅನ್ನಿಸ್ತು ಅವ್ರ ಮಾತು. ತುಂಬ ಇಷ್ಟ ಆಯಿತು ನಮಗೆ. ತುಂಬ ಎಂಜಾಯ್ ಮಾಡಿದ್ವಿ. ಅವರು ಗೇಮ್ಸ್ ಆಡ್ಸೋದ್ರ ಮುಖಾಂತರ ಎಂದು ತುಂಬ ಚೆನ್ನಾಗಿ ನಡೆಸ್ಕೊಟ್ರು ನಮಗೆ. ಮತ್ತು ಡೆಕೋರೇಷನ್ ಅಂತೂ ಸಕ್ಕತ್ತಾಗಿತ್ತು. ಕೇಕ್ ಕಟ್ ಮಾಡುವಾಗಂತೂ ತುಂಬ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ ಅದನ್ನು. ತುಂಬ ಎಲ್ಲ ಒಂಥರ ತುಂಬಾ ಇಷ್ಟ ಆಯಿತು ಈ ಬರ್ಡೇ ನಮಗೆ.
ಅದರಲ್ಲೂ ಚಿಕ್ಕ ಮಕ್ಳಿಗೆ ಗೇಮ್ಸ್ ಆಡಿಸಿದಂತೂ ಅಕ್ಷತಾ ಅವರು ತುಂಬ ಚೆನ್ನಾಗಿ ಆಡಿಸ್ಕೊಟ್ರು ನಮಗೆ. ಫುಲ್ ಲೇಡೀಸ್ಗಳನ್ನೆಲ್ಲ ಕರೆದು ತುಂಬ ಚೆನ್ನಾಗಿ ಅಂದರೆ ಅದು ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ತುಂಬಾ ಎಂಜಾಯ್ ಮಾಡಿದರು. ಅಲ್ಲಿ ನಮಗೆ ಅಕ್ಷತಾ ಅವ್ರು ಆ್ಯಂಕರಿಂಗ್ ಮಾಡಿದ್ದೇನೆ ನಮಗೊಂಥರ ತುಂಬ 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 ಖುಷಿ ಅನ್ನಿಸ್ತು. ಅವ್ರ ಜೊತೆ ಇನ್ನೂ ಟೈಮ್ ಪಾಸ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ನಮಗೆ. ಹಾಗಾಗಿ ಮತ್ತೆ ಕೊನೆಗೂ ನಮಗೆ DJ ಮುಖಾಂತರ ತುಂಬ ಡ್ಯಾನ್ಸ್ಗಳೆಲ್ಲ ಮಾಡಿ ಕೊನೆಗೆ ತುಂಬ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ನಾವು. ಬಿಟ್ಟು ಬರುವಾಗ್ಲೂ ಇನ್ನೂ ತುಂಬ ನಾವು ಎಂಜಾಯ್ ಮಾಡಬೇಕು ಅಂತ ಅನ್ನಿಸ್ತಾನೆ ಇತ್ತು ನಮಗೆ. ನಮ್ಮದೊಂದು ಟೀಮ್ ಅಂತ ಇತ್ತು, ಅವ್ರು ಬಂದು ನಮ್ಮನ್ನೆಲ್ಲ ತುಂಬ ಎಂಜಾಯ್ ಮಾಡೋ ಥರ ಮಾಡಿದರು. ತುಂಬ ಖುಷಿ ಅನ್ನಿಸ್ತು. ನಾನು ನನ್ನ ಮೊಮ್ಮಗನ ಬರ್ತಡೇನ 4 ವರ್ಷದ ಬರ್ತಡೇನ ದೇವು ರೆಸಾರ್ಟಲ್ಲಿ ತುಂಬ ಅದ್ಧೂರಿಯಾಗಿ ಏರ್ಪಡಿಸ್ಕೊಂಡಿದ್ವಿ. ಅದರಲ್ಲಿ ಈ ಒಂದು ಮ್ಯಾನೇಜ್ಮೆಂಟ್ ಅವರು ಈ ಒಂದು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನೆರವೇರಿಸ್ಕೊಟ್ರು. ದ ಈವೆಂಟ್ ಕ್ರೂ ಅನ್ನ ತುಂಬ ಸಕ್ಸಸ್ಫುಲ್ ಆಗಿ ನೆರವೇರಿಸ್ಕೊಟ್ರು. ಇವರು ಸ್ಟಾರ್ಟಿಂಗ್ ಈ ಒಂದು ಇದನ್ನ ಹಮ್ಮಿಕೊಳ್ಳೋ ಮೂಲಕ ಇವರು ಯಾವ ಥರ ಈ ಒಂದು ಪ್ರೋಗ್ರಾಮನ್ನು ನಡೆಸ್ಕೊಡ್ತಾರೆ ಅನ್ನೋ ಒಂದು ಭಯ ಇತ್ತು. ಆದರೆ ಆ ಒಂದು ಕಾರ್ಯಕ್ರಮನ ಅವರು ತುಂಬ ಚೆನ್ನಾಗಿ ನೆರವೇರಿಸ್ಕೊಟ್ರು. ಬರ್ತ್ಡೇ ಕಾರ್ಯಕ್ರಮ ನಮಗೇನು ಬೋರ್ ಅನಿಸ್ಲಿಲ್ಲ, ತುಂಬ ಎಂಜಾಯ್ ಆಯಿತು. ಗೆಸ್ಟ್ಗಳಿಗೆಲ್ಲ ತುಂಬ ಈ ಒಂದು ಕಾರ್ಯಕ್ರಮ ತುಂಬ ಖುಷಿ ಆಯಿತು. ಅದರಲ್ಲಿ ಅವರು ಮಕ್ಕಳಿಗೆ ಆಟದ ಮೂಲಕ ಮಕ್ಕಳ ಮನಸ್ಸನ್ನು ಎಲ್ಲರನ್ನ ಮನಸ್ಸನ್ನು ಗೆದ್ಕೊಂಡ್ರು. ಈವೆಂಟ್ ಕ್ರೂ ಅವರು ತುಂಬ ಚೆನ್ನಾಗಿ ಎಲ್ಲ ಕಾರ್ಯಕ್ರಮನ ನೆರವೇರಿಸ್ಕೊಡ್ತಾರೆ. ಸಾಲದಕ್ಕೆ ಮತ್ತು ನಿಮ್ಮ ಫಂಕ್ಷನ್ಗಳಿಗೂ ಕೂಡ ಇವ್ರನ್ನ ಒಂದು ಇನ್ವೈಟ್ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಅವರಿಗೆ ರೆಕಮೆಂಡ್ ಮಾಡ್ತೀನಿ. ಅವರಿಗೆ ನಿಮ್ದು ಯಾವುದೇ ಒಂದು ಕಾರ್ಯಕ್ರಮ ಇದು ಇವರಿಗೇನೆ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಕಾರ್ಯಕ್ರಮನ ಸಕ್ಸಸ್ಫುಲಿ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ಕೇಳ್ಕೊತೆ.